ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪರ್ಪೋಸ್ಗಾಗಿ ಸರ್ಕಾರಗಳು ಯಾವ ರೀತಿಯಾಗಿ ಗವರ್ನಮೆಂಟ್ ಲ್ಯಾಂಡ್ ಅನ್ನ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಗಳಿಗೆ ಗ್ರಾಂಟ್ ಮಾಡ್ತಾರೆ, ದೇಣಿಗೆಯಾಗಿ ಕೊಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಕರ್ನಾಟಕದಲ್ಲಿ ಲ್ಯಾಂಡ್ ರೆವೆನ್ಯೂ ಅನ್ನ ರೆಗ್ಯುಲೇಷನ್ ಮಾಡುವ ಸಲುವಾಗಿ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ 1964 ಅನ್ನ ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಅಡಿಯಲ್ಲಿಯೇ ರಾಜ್ಯದಲ್ಲಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಲಿ ಮತ್ತು ಈ ಲ್ಯಾಂಡ್ ರಿಸೋರ್ಸ್ ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಅನ್ನುವ ಉದ್ದೇಶಗಳನ್ನ ಇಟ್ಕೊಂಡು ಬಡವರಿಗೆ ಲ್ಯಾಂಡ್ ಲೆಸ್ ಫಾರ್ಮರ್ಸ್ ಗಳಿಗೆ ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಪ್ರೊವಿಷನ್ಸ್ ಗಳನ್ನ ಈ ಕಾಯ್ದೆ ಒಳಗೊಂಡಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ನ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ರೂರಲ್ ಲೈವ್ಲಿಹುಡ್ಸ್ ಅನ್ನ ಕಾಪಾಡಬೇಕು ಅಂದಾಗ ಈ ಒಂದು ಪ್ರೊವಿಷನ್ಸ್ ಗಳು ತುಂಬಾ ಮುಖ್ಯವಾಗಿವೆ. ಈ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಒಂದು ಅಥಾರಿಟಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹತ್ತಿರ ಇದೆ. ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ನವರು ಈ ಲ್ಯಾಂಡ್ ಅಲೋಕೇಶನ್ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಮತ್ತು ಈ ಪ್ರೊಸೆಸ್ ನಲ್ಲಿ ಈ ಲ್ಯಾಂಡ್ ಬಗ್ಗೆ ಇರುವಂತಹ ಸ್ಟ್ಯಾಟ್ಯೂಟರಿ ರೆಗ್ಯುಲೇಷನ್ಸ್ ಗಳು ಫಾಲೋ ಆಗ್ತಾ ಇದಾವಿಲ್ಲ ಅಂತೇಳಿ ಚೆಕ್ ಮಾಡುವಂತದ್ದು, ಸೂಪರ್ವೈಸ್ ಮಾಡುವಂತಹ ಅಥಾರಿಟಿ ಕೂಡ ಅವ್ರ ಕಡೆನೇ ಇದೆ. ಸೊ ಈ ಲ್ಯಾಂಡ್ ಅಲೋಕೇಶನ್ ಪ್ರೊಸೆಸ್ ನಲ್ಲಿ ಹಲವಾರು ಸ್ಟೇಜಸ್ ಗಳಿವೆ. ಇದರಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಪ್ರೊಸೆಸ್ ಸ್ಟೇಜ್ ಆಗಿರ್ಬೋದು ಅಥವಾ ವೆರಿಫಿಕೇಶನ್ ಸ್ಟೇಜ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನ ವೆರಿಫೈ ಮಾಡುವಂತಹ ಸ್ಟೇಜ್ ಆಗಿರ್ಬೋದು ಮತ್ತು ಫೈನಲ್ ಅಪ್ರೂವಲ್, ಈ ರೀತಿಯಾಗಿ ಹಲವಾರು ಸ್ಟೇಜಸ್ಗಳಿವೆ. ಲ್ಯಾಂಡ್ ರೆವೆನ್ಯೂ ಆಕ್ಟ್ 1964 ನ ಸೆಕ್ಷನ್ 11 ಪ್ರಕಾರ ರೆವೆನ್ಯೂ ಆಫೀಸರ್ಸ್ ಗಳು ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಲ್ಯಾಂಡ್ ಅನ್ನ ಅಲೋಕೇಶನ್ ಮಾಡುವಂತಹ ಪವರ್ಸ್ ಗಳನ್ನ ಹೊಂದಿದ್ದಾರೆ. ತಾಲೂಕಾ ಲೆವೆಲ್ ನಲ್ಲಿ ತಹಸೀಲ್ದಾರ್ ಅವರು ಲ್ಯಾಂಡ್ಲೆಸ್ ಫಾರ್ಮರ್ಸ್ ಗಳಿಗೆ ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಲ್ಯಾಂಡ್ ಅನ್ನ ಅಲೋಕೇಶನ್ ಮಾಡ್ತಾರೆ. ಈ ತಹಸೀಲ್ದಾರ್ ಅವರಿಗೆ ಡ್ರೈ ಲ್ಯಾಂಡ್ ಇದ್ರೆ ಅಪ್ ಟು 2 ಹೆಕ್ಟೇರ್ ನವರೆಗೆ ಮತ್ತು ವೆಟ್ ಲ್ಯಾಂಡ್ ಅಥವಾ ಗಾರ್ಡನ್ ಲ್ಯಾಂಡ್ ಇದ್ರೆ ಅಪ್ ಟು 1 ಹೆಕ್ಟೇರ್ ನವರೆಗೆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಪವರ್ ಅನ್ನ ಹೊಂದಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ಅಸಿಸ್ಟೆಂಟ್ ಕಮಿಷನರ್ ಅವರು. ಇವರು ಕೂಡ ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಡ್ರೈ ಲ್ಯಾಂಡ್ ಇದ್ರೆ 4 ಹೆಕ್ಟೇರ್ ನವರೆಗೆ ಅಥವಾ ವೆಟ್ ಲ್ಯಾಂಡ್ ಇದ್ರೆ 2 ಹೆಕ್ಟೇರ್ ನವರೆಗೆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಪವರ್ ಅನ್ನ ಹೊಂದಿದ್ದಾರೆ. ನೆಕ್ಸ್ಟ್ ಡೆಪ್ಯೂಟಿ ಕಮಿಷನರ್ ಅವರು. ಇವರು ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಡ್ರೈ ಲ್ಯಾಂಡ್ ಇದ್ರೆ ಅಪ್ ಟು 6 ಹೆಕ್ಟೇರ್ಸ್ ನವರೆಗೆ ಮತ್ತು ಗಾರ್ಡನ್ ಲ್ಯಾಂಡ್ ಅಥವಾ ವೆಟ್ ಲ್ಯಾಂಡ್ ಇದ್ರೆ ಅಪ್ ಟು 4 ಹೆಕ್ಟೇರ್ಸ್ ನವರೆಗೆ ಲ್ಯಾಂಡ್ ಅನ್ನ ಅಲೋಕೇಶನ್ ಮಾಡುವಂತಹ ಗ್ರಾಂಟ್ ಮಾಡುವಂತಹ ಪವರ್ ಅನ್ನ ಹೊಂದಿದ್ದಾರೆ. ಡಿವಿಷನಲ್ ಕಮಿಷನರ್ ಅವರು ಡ್ರೈ ಲ್ಯಾಂಡ್ ಇದ್ರೆ ಅಪ್ ಟು 10 ಹೆಕ್ಟೇರ್ಸ್ ನವರೆಗೆ ಮತ್ತು ವೆಟ್ ಲ್ಯಾಂಡ್ ಆಗಿದ್ರೆ ಅಪ್ ಟು 5 ಹೆಕ್ಟೇರ್ಸ್ ನವರೆಗೆ ಲ್ಯಾಂಡ್ ಅನ್ನ ಒಂದು ಗ್ರಾಂಟ್ ಮಾಡುವಂತಹ ಪವರ್ ಅನ್ನ ಹೊಂದಿದ್ದಾರೆ. ಕೆಲವು ಕೇಸಸ್ ಗಳಲ್ಲಿ ಗವರ್ನಮೆಂಟ್ ಈ ಸ್ಪೆಷಲ್ ಅಸಿಸ್ಟೆಂಟ್ ಕಮಿಷನರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಸೊ ಅವರಿಗೂ ಕೂಡ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಪವರ್ ಗಳನ್ನ ಕೊಟ್ಟಿರ್ತಾರೆ. ಸೊ ಅವರು ಅವರ ಜುರಿಡಿಕ್ಷನ್ ಒಳಗಡೆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಬೇಕು. ಅದೇ ರೀತಿ ಇದೇ ಸೆಕ್ಷನ್ ನಲ್ಲಿ ಸಬ್ ಕ್ಲಾಸ್ ನಲ್ಲಿ ಡೆಪ್ಯೂಟಿ ಕಮಿಷನರ್ ಅವರು ಯಾರಾದ್ರೂ ಜಿಲ್ಲೆಯ ಒಳಗಡೆ ಪ್ಲಾಂಟೇಶನ್ ಅನ್ನ ಕಲ್ಟಿವೇಶನ್ ಮಾಡ್ತೀವಿ, ಟೀ ಪ್ಲಾಂಟೇಶನ್ ಆಗಿರ್ಬೋದು, ಕೊಕೊನಟ್ ಪ್ಲಾಂಟೇಶನ್ ಆಗಿರ್ಬೋದು ಎಕ್ಸೆಟ್ರಾ, ಈ ತರ ನಾವು ಪ್ಲಾಂಟೇಶನ್ ಮಾಡ್ತೀವಿ ಅಂದಾಗ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಗಳಿಗೆ ಡೆಪ್ಯೂಟಿ ಕಮಿಷನರ್ ಅವರು ಅಪ್ ಟು 15 ಹೆಕ್ಟೇರ್ಸ್ ವರೆಗೆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡುವಂತಹ ಪವರ್ಸ್ ಗಳನ್ನ ಹೊಂದಿದ್ದಾರೆ. ಸ್ನೇಹಿತರೆ, ಈ ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಲ್ಯಾಂಡ್ ಗ್ರಾಂಟ್ ಮಾಡ್ತಾ ಇದಾರಲ್ಲ, ಇದರ ಪ್ರೊಸೀಜರ್ ಯಾವ ರೀತಿ ಆಗಿರಬೇಕು ಅಂತ ಹೇಳಿ ನಾವು ಸೆಕ್ಷನ್ 8 ನಲ್ಲಿ ನೋಡ್ತೇವೆ. ಯಾವ ವ್ಯಕ್ತಿ ಗವರ್ನಮೆಂಟ್ ಇಂದ ಲ್ಯಾಂಡ್ ಅನ್ನ ಪಡ್ಕೊಳ್ಬೇಕಂತಾನೆ ಅವನು ಅದನ್ನ ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದ್ದಾಗ ತಾಲೂಕಾ ಲೆವೆಲ್ ನಲ್ಲಿ ತಹಸೀಲ್ದಾರ್ ಆಫೀಸರ್ ಗಳಿಗೆ, ಆ ರೆವೆನ್ಯೂ ಆಫೀಸರ್ಗೆ ಅಪ್ಲಿಕೇಶನ್ ಅನ್ನ ಕೊಡಬೇಕಾಗತ್ತೆ. ಅಪ್ಲಿಕೇಶನ್ ಅಲ್ಲಿ ಆ ವ್ಯಕ್ತಿ ತನ್ನ ಹೆಸರು, ಏಜ್, ಅಡ್ರೆಸ್ ಗಳನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಒಂದು ವೇಳೆ ಹೆಂಡತಿದ್ರೆ ಹೆಂಡತಿ ಹೆಸರನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಅವನಿಗೆ ಎಷ್ಟು ಜಮೀನು ಬೇಕು, ಯಾವ ಸರ್ವೆ ನಂಬರ್ ನಲ್ಲಿ ಬೇಕು, ಯಾವ ವಿಲೇಜ್ ನಲ್ಲಿ ಬೇಕು, ಯಾವ ತಾಲೂಕದಲ್ಲಿ ಬೇಕು, ಯಾವ ಸಬ್ ಡಿವಿಷನ್ ಅಲ್ಲಿ ಬೇಕು, ಅವೆಲ್ಲವನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಆ ಲ್ಯಾಂಡ್ ನ ಏರಿಯಾ ಎಷ್ಟಿದೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್, ಆ ಲ್ಯಾಂಡ್ ನಲ್ಲಿ ಯಾವ ಕ್ರಾಪ್ ಅನ್ನ ಬೆಳೀತಾರೆ, ಸೊ ಎಲ್ಲ ಡೀಟೇಲ್ಸ್ ಗಳನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಇದರ ಜೊತೆ ಆಲ್ರೆಡಿ ಆ ಲ್ಯಾಂಡ್ ಗೆ ಯಾರಾದ್ರೂ ಓನರ್ ಇದ್ರೆ ಅವನ ಹೆಸರನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ
ಒಂದು ವೇಳೆ ಆ ಅಪ್ಲಿಕೇಶನ್ ಮಾಡುವಂತಹ ವ್ಯಕ್ತಿ ಶೆಡ್ಯೂಲ್ ಕಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಅಥವಾ ಇನ್ಯಾವುದೇ ಡಿಸ್ಪ್ಲೇಸ್ಡ್ ಪರ್ಸನ್ ಆಗಿರ್ಬೋದು, ಡಿಸ್ಪ್ಲೇಸ್ಡ್ ಹೋಲ್ಡರ್ ಆಗಿರ್ಬೋದು, ಡಿಸ್ಪ್ಲೇಸ್ಡ್ ಟೆನೆಂಟ್ ಆಗಿರ್ಬೋದು, ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಸೋಲ್ಜರ್ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಸಫರರ್ ಆಗಿರ್ಬೋದು, ಇವೆಲ್ಲ ಅವನು ಯಾವ ವ್ಯಕ್ತಿ ಅಂತೇಳಿ ಅದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಒಂದು ವೇಳೆ ಆ ವ್ಯಕ್ತಿ ಹಿಂದೆ ಕೂಡ ಲ್ಯಾಂಡ್ ಗೋಸ್ಕರ ಅವನು ಅಪ್ಲೈ ಮಾಡಿದ್ರೆ ಸೊ ಅದನ್ನ ಕೂಡ ಅವನು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಟೈಮ್ ಅವನಿಗೆ ಅಥವಾ ಅವನ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಯಾವ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿದ್ರು ಅದನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನ ವೆರಿಫಿಕೇಶನ್ ಆಗುತ್ತೆ, ಅದ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ, ಕೊನೆಗೆ ಅಪ್ರೂವಲ್ ಸಿಗುತ್ತೆ. ನೆಕ್ಸ್ಟ್ ಸೆಕ್ಷನ್ 9 ಅಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಲ್ಯಾಂಡ್ ಗ್ರಾಂಟ್ ಆದ್ರೆ ಆ ವ್ಯಕ್ತಿ ಯಾವ ಒಂದು ಕಂಡೀಷನ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತೇಳಿ ಸೆಕ್ಷನ್ 9 ನಲ್ಲಿ ಕೊಡಲಾಗಿದೆ. ಸೆಕ್ಷನ್ 9 ಪ್ರಕಾರ ಯಾವ ವ್ಯಕ್ತಿಗೆ ಅವನಿಗೆ ಯಾವ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ನ ಮೇಲೆ ಲ್ಯಾಂಡ್ ಗಳನ್ನ ಕೊಡಲಾಗಿದೆ ಅದನ್ನ ಅವನು ಫಾಲೋ ಮಾಡಬೇಕು. ಒಂದು ವೇಳೆ ಫಾಲೋ ಮಾಡದೇ ಇದ್ದಾಗ ಆ ಲ್ಯಾಂಡ್ ಅನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಲ್ಯಾಂಡ್ ಅನ್ನ ಪಡ್ಕೊಂಡಂತಹ ವ್ಯಕ್ತಿ ಅಂದ್ರೆ ಗ್ರಾಂಟಿ ಲ್ಯಾಂಡ್ ಅನ್ನ ಪಡ್ಕೊಂಡ ದಿನದಿಂದ 15 ವರ್ಷದ ಒಳಗೆ ಅವನು ಯಾರಿಗೂ ಕೂಡ ಲ್ಯಾಂಡ್ ಅನ್ನ ಮಾರೋ ಹಾಗಿಲ್ಲ, ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಕಂಡೀಷನ್ ಏನು ಅಂತಂದ್ರೆ ಅವನು ಲ್ಯಾಂಡ್ ಅನ್ನ ಪಡ್ಕೊಂಡ 3 ವರ್ಷದ ಒಳಗೆ ಅವನು ಆ ಲ್ಯಾಂಡ್ ನಲ್ಲಿ ಅಗ್ರಿಕಲ್ಚರ್ ಅನ್ನ ಮಾಡಬೇಕು. ಆ ಲ್ಯಾಂಡ್ ನಲ್ಲಿ ಅವನೇ ಅಗ್ರಿಕಲ್ಚರ್ ಮಾಡಬೇಕು. ಮೂರನೇ ಕಂಡೀಷನ್ ಏನು ಅಂತಂದಾಗ ಗ್ರಾಂಟ್ ಏನಿದನಲ್ಲ ಅವನಿಗೆ ಗ್ರಾಂಟ್ ಮಾಡಿದಂತಹ ಜಮೀನಲ್ಲಿ ಪರ್ಸನಲಿ ಅವನೇ ಕಲ್ಟಿವೇಶನ್ ಮಾಡಬೇಕು. ಅವನು ಬೇರೆಯವರಿಗೆ ಲೀಸ್ ಕೊಡೋದಾಗ್ಲಿ ಅಥವಾ ರೆಂಟ್ಗೆ ಕೊಡೋದಾಗ್ಲಿ ಮಾಡೋ ಹಾಗಿಲ್ಲ. ಆಮೇಲೆ ಯಾರಾದ್ರೂ ಫಾರ್ಮರ್ಸ್ ಗಳಿಗೆ ಕಾಫಿ ಕಲ್ಟಿವೇಶನ್ ಮಾಡುವಂತಹ ಏನಾದ್ರೂ ಪ್ಲಾನ್ ಇದ್ರೆ ಅವರು ಕಾಫಿ ಆಕ್ಟ್ 1942 ಸೆಕ್ಷನ್ 14 ನಲ್ಲಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಕಂಡೀಷನ್ ಏನು ಅಂತಂದ್ರೆ ಆ ವ್ಯಕ್ತಿಗೆ ಯಾವ ಒಂದು ಪರ್ಪೋಸ್ ಗಾಗಿ ಆ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿರ್ತಾರೆ ಆ ಪರ್ಪೋಸ್ ಗಾಗಿ ಆ ಲ್ಯಾಂಡ್ ಅನ್ನ ಬಳಸಬೇಕು. ಒಂದು ವೇಳೆ ಬೇರೆ ಪರ್ಪೋಸ್ ಗಾಗಿ ಯೂಸ್ ಮಾಡೋದಿದ್ರೆ ರೆವಿನ್ಯೂ ಆಫೀಸರ್ಸ್ ಗಳ ಪರ್ಮಿಷನ್ ತೆಗೆದುಕೊಂಡು ಅದನ್ನ ಆ ಪರ್ಪೋಸ್ ಗೆ ಯೂಸ್ ಮಾಡಬಹುದು. ಸೊ ಲ್ಯಾಂಡ್ ಅನ್ನ ಪಡ್ಕೊಂಡಂತಹ ವ್ಯಕ್ತಿ ಲ್ಯಾಂಡ್ ಅನ್ನ ಪಡ್ಕೊಂಡಂತಹ ಒಂದು ಇಯರ್ ನ ಒಳಗಡೆ ಅಟ್ಲೀಸ್ಟ್ ಆ ಲ್ಯಾಂಡ್ ನಲ್ಲಿ ಒಂದು ಪ್ಲಾಂಟ್ ಅನ್ನಾದ್ರೂ ನೆಡಬೇಕು. ಅದು ಏನಾದ್ರೂ ಡ್ಯಾಮೇಜ್ ಆದ್ರೆ ಇನ್ನೊಂದು ಸಲ ಪ್ಲಾಂಟ್ ಅನ್ನ ನೆಡಬೇಕು. 5ನೇ ಕಂಡೀಷನ್ ಏನು ಅಂತಂದ್ರೆ ಆ ಲ್ಯಾಂಡ್ ಗ್ರಾಂಟ್ ಗೆ ಸಂಬಂಧಪಟ್ಟಂತಹ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಗಳನ್ನ ಆ ಗ್ರಾಂಟಿ ಫಾಲೋ ಮಾಡಬೇಕು. ಅವುಗಳ ಉಲ್ಲಂಘನೆ ಆದ್ರೆ ಕೊಟ್ಟಿರುವಂತಹ ಆ ಒಂದು ಗ್ರಾಂಟ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಮತ್ತು ರೆವೋಕೇಶನ್ ಮಾಡಲಾಗುತ್ತೆ ಮತ್ತು ಆ ಲ್ಯಾಂಡ್ ಅನ್ನ ಅವನಿಂದ ಕೆಲವು ಸಲ ಕಸಿದುಕೊಳ್ಳಲಾಗುತ್ತೆ. ಅದನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅವನಿಗೆ ಒಂದು ಅಪರ್ಚುನಿಟಿಯನ್ನು ಕೊಡ್ತಾರೆ. ಯಾಕೆ ಅವನು ಆ ಟರ್ಮ್ಸ್ ಕಂಡೀಷನ್ಸ್ ಗಳ ಉಲ್ಲಂಘನೆ ಮಾಡಿದ್ದಾನೆ ಅಂತ ಅದಕ್ಕೆ ಸರಿಯಾದ ಎಕ್ಸ್ಪ್ಲೇನ್ ಕೊಟ್ರೆ ಮತ್ತೆ ಅವರು ಗ್ರಾಂಟ್ ಕೂಡ ಮಾಡಬಹುದು. ಸೊ ಈ ರೀತಿಯಾಗಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ನ ಪ್ರಕಾರ ರೆವಿನ್ಯೂ ಆಫೀಸರ್ಸ್ ಗಳು ಅಗ್ರಿಕಲ್ಚರ್ ಪರ್ಪೋಸ್ ಗಾಗಿ ಲ್ಯಾಂಡ್ ಲೆಸ್ ಫಾರ್ಮರ್ಸ್ ಗಳಿಗೆ ಆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡ್ತಾರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.